ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ಹಾಗೂ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಕಾಂಗ್ರೆಸ್ನಲ್ಲಿ ಏನೇ ಬೆಳವಣಿಗೆ ಆದರೂ ಅದು ಅಷ್ಟಕ್ಕೆ ಸೀಮಿತವಾದ ಬೆಳವಣಿಗೆ ಅಂತ ನಂಬೋದಕ್ಕೆ ಆಗ್ತಿಲ್ಲ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡಿಗೆ ಹೋಗಿದ್ದಾರೆ, ಹೈನುಗಾರಿಕೆ ಅಧ್ಯಯನ ಮಾಡೋದಕ್ಕಷ್ಟೇ ಹೋಗಿದ್ದಾರೆ ಅಂತ ನಂಬೋಕ್ಕಾಗ್ತಿಲ್ಲ. ಸತೀಶ್ ಜಾರಕಿಹೊಳಿ ಅವರು ದಿಲ್ಲಿಗೆ ಹೋದರು, ಅವ್ರು ಹೇಳಿದ್ರು ಏನೋ ಸುಪ್ರೀಂ ಕೋರ್ಟ್ ವಕೀಲರ ಚೇಂಬರ್ಗಳು ಹೆಂಗೆ ಕಟ್ಟಿದ್ದಾರೆ ನೋಡ್ಕೊಂಬರಕ್ಕೆ ಹೋಗಿದ್ದೀವಿ ಅಂತ, ಅಷ್ಟಕ್ಕೆ ಹೋಗಿದ್ದಾರೆ ಅನ್ನಿಸ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂನಲ್ಲಿದ್ದಾರೆ, ವಿಧಾನಸಭಾ ಚುನಾವಣೆಯ ತಯಾರಿಗಷ್ಟೇ ಹೋಗಿದ್ದಾರೆ ಅಂತಲೂ ಅನ್ನಿಸ್ತಾ ಇಲ್ಲ. ಅಟ್ಲೀಸ್ಟ್ ಈ ಪತ್ರದ ಉದ್ದೇಶ ಫಸ್ಟ್ ಟೈಮ್ MLAಗಳನ್ನು ಸಚಿವರನ್ನಾಗಿಸಿ ಅಂತ ಕೇಳುವುದಷ್ಟೇ ಆಗಿತ್ತಾ? ಹೆಸರುಗಳನ್ನು ನೋಡಿದಾಗ ಆರಂಭದಲ್ಲಿ ಅರೆ ಡಿ ಕೆ ಶಿವಕುಮಾರ್ ಬಣದವರೆಲ್ಲ ಪತ್ರ ಬರೆದಿದ್ದಾರೆ ಎಲ್ಲ ಅಂತ ಅನಿಸುತ್ತೆ. ಆದರೆ ಎರಡೂ ಕಡೆಯವರು ಇಬ್ಬರಿಗೂ ನಿಷ್ಠರಾಗಿರುವಂಥವ್ರು ಇದ್ದಾರೆ ಇದರಲ್ಲಿ ಸೈನ್ ಹಾಕಿದವರಲ್ಲಿ. ಎಸ್ ಅಜಿತ್, ಈ ಪತ್ರವನ್ನು ಗಮನಿಸಿದಾಗ ಆರಂಭಿಕವಾಗಿ ನಮಗೆ ಅನಿಸೋದೇನಂತಂದರೆ ಇದರಲ್ಲಿ ಬಹುತೇಕ DCM ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಶಾಸಕರುಗಳು ಪತ್ರಕ್ಕೆ ಸೈನ್ ಹಾಕಿರ್ತಕ್ಕಂಥದ್ದು. ಸುಮಾರು 38 ಜನರ ಪೈಕಿ 18 ಜನ DCM DK ಶಿವಕುಮಾರ್ ಪರವಾಗಿ ಅಂದರೆ ಅವ್ರ ಪರ ವಕಾಲತ್ತು ವಹಿಸ್ತಾ ಇರ್ತಕ್ಕಂಥ ಶಾಸಕರು ನಾವು ಗಮನಿಸ್ಬೋದು. ಶಿವಗಂಗ ಬಸವರಾಜು, ಇಕ್ಬಾಲ್ ಹುಸೇನು, ಅಶೋಕ್ ರೈ, NT ಶ್ರೀನಿವಾಸು, ದರ್ಶನ್ ಧ್ರುವ ನಾರಾಯಣು, ರವಿ ಗಾಣಿಗ, ಕದ್ದೂರುದೆ, ನಾರಾ ಭರತ್ ರೆಡ್ಡಿ, ನಯನಾ ಮೋಟಮ್ಮ, ಮಂತರಗೌಡ ಸೇರಿದ ಹಾಗೆ ನೆಲಮಂಗಲ ಶ್ರೀನಿವಾಸ್ ಸೇರಿದಾಗ ಸುಮಾರು 18 ಜನ DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ತೆರೆಮರೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದವರು. ಬಾಬಾ ಸಾಹೇಬ್ ಪಾಟೀಲ್ ಕೂಡ ಅದಕ್ಕೆ ಪತ್ರಕ್ಕೆ ಸೈನ್ ಹಾಕಿದರೆ ಅವರು ಕೂಡ ಒಂದ್ಸಲ ದೆಹಲಿಗೆ ಕೂಡ ಹೋಗಿ ಬಂದಿದ್ದಾರೆ. ಸೊ ಹೀಗಿರುವಾಗ 18 ಜನ ಶಾಸಕರುಗಳು ಸೈನ್ ಹಾಕಿದ್ದಾರೆ ಅಂತಂದರೆ ಅವರಿಗೆ ಎಲ್ಲೋ ಒಂದು ಕಡೆ ಈಗಿರ್ತಕ್ಕಂಥ ಸಚಿವರ ಮೇಲೆ ಅಸಮಾಧಾನ ಇರತಕ್ಕಂಥದ್ದು ಭಾಳ ಸ್ಪಷ್ಟ. ಹಾಗಾಗಿ ಗಟ್ಟಿ ಧ್ವನಿಯಲ್ಲಿ ಹೇಳುವ ಏನು ಪ್ರಯತ್ನ ಇತ್ತು ಆ ಪ್ರಯತ್ನದ ಭಾಗವಾಗಿ ಇದನ್ನು ಪತ್ರಕ್ಕೆ ಸೈನ್ ಹಾಕಿದ್ದಾರೆ. ಮುಖ್ಯವಾಗಿ ಈ ಪತ್ರವನ್ನು ಬರೆಸಿರ್ತಕ್ಕಂಥವ್ರು ಗಾಣಿಗ ರವಿ. ಗಾಣಿಗ ರವಿ ಅವರು ಕಳೆದ ಅಧಿವೇಶನ ಸಂದರ್ಭದಲ್ಲಿ ಅಂದರೆ 27ಕ್ಕಿಂತ ಮುಂಚಿತವಾಗಿ ನಾನು ಹೇಳ್ತಾ ಇರ್ತಕ್ಕಂಥ ಜನವರಿ ಮತ್ತು ಫೆಬ್ರವರಿ ಆರಂಭದಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನ ಸಂದರ್ಭದಲ್ಲಿ ಕೊನೆಯ ಸಾಲಲ್ಲಿ ಕೂತ್ಕೊಳ್ತಿರ್ತಕ್ಕಂಥ ಎಲ್ಲ ಶಾಸಕರುಗಳನ್ನು ಸಂಪರ್ಕ ಮಾಡಿ ಆ ಪತ್ರಕ್ಕೆ ಸೈನ್ ಹಾಕಿಸಿದ್ದಾರೆ. ಸೈನ್ ಹಾಕಿಸಿರ್ತಕ್ಕಂಥ ಗಾಣಿಗ ರವಿ ಕೂಡ DCM DK ಶಿವಕುಮಾರ್ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥವ್ರು. DCM ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನು ಕ್ಲಾರಿಟಿ ಕೊಡಿ ಅಂತ ಹೇಳಿ ಗಟ್ಟಿಯಾಗಿ ಹೇಳ್ತಾ ಇರತಕ್ಕಂಥ ಒಬ್ಬ ಶಾಸಕ. ಸೊ ಅವರು ಈ ಪತ್ರಕ್ಕೆ ಸಹಿ ಹಾಕಿ ನಮಗೆ ಅವಕಾಶ ಕೊಡಬೇಕು, ಹೊಸದಾಗಿ ಗೆದ್ದಿರ್ತಕ್ಕಂಥ 5 ಜನರಿಗೆ ಅವಕಾಶ ಕೊಡಿ ಅಂತ ಹೇಳಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಎಲ್ಲ ಶಾಸಕರು ಸೈನ್ ಹಾಕಿ, ಉದಾಹರಣೆಗೆ ಮಹೇಂದ್ರ ತಮ್ಮಣ್ಣವ್ರ ಜೊತೆ ನಾವೇ ಮಾತಾಡಿದಾಗ ಅವ್ರು ಹೇಳಿದರು 5 ಜನರಿಗೆ ಅವಕಾಶ ಕೊಡಬೇಕು. ಯಾಕೆಂತಂದರೆ ಈಗ ರಾಜ್ಯದಲ್ಲಿ ಒಂದಷ್ಟು ಬದಲಾವಣೆ ಅಗತ್ಯ ಇದೆ. ಹಾಗಾಗಿ ಮುಂಬರುವ ಚುನಾವಣೆ ದೃಷ್ಟಿಯಿಂದ ಈ ಬೇರೆ ಬೇರೆ ಎಲ್ಲ ಭಾಗದಲ್ಲೂ ಕೂಡ ಎಲ್ಲ ಹಿರಿಯರಿಗೆ ಅಷ್ಟೇ ಅಲ್ಲ ಕಿರಿಯರಿಗೆ ಕೂಡ ಅವಕಾಶ ಬರಬೇಕು. ಆ ಕಾರಣಕ್ಕಾಗಿ ನಾವು ಪತ್ರಕ್ಕೆ ಸೈನ್ ಹಾಕಿದ್ದೇವೆ ಅಂತಕ್ಕಂಥ ಮಾತಾಡಿದರೆ ಮಹೇಂದ್ರ ತಮ್ಮಣ್ಣವರು ಕೂಡ DCM DK ಶಿವಕುಮಾರ್ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಶಾಸಕರು. ಎಷ್ಟರ ಮಟ್ಟಿಗೆ ಅಂದರೆ ಅವ್ರ ಕುಟುಂಬದಲ್ಲಿ ಶಿವಕುಮಾರ್ ಹೆಸರನ್ನು ತಮ್ಮ ಮಗನಿಗೆ ಇಡ್ತಕ್ಕಂಥ ಪ್ರಯತ್ನ ಭಾಗವಾಗಿಯೂ ಕೂಡ ಅದು ಬಹಳ ಸುದ್ದಿ ಕೂಡ ಆಗಿತ್ತು. ಸೊ ಹಾಗಾಗಿ ಈ DCM ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಸುಮಾರು 18 ಜನ ಶಾಸಕರು ಇಲ್ಲಿ ಪತ್ರಕ್ಕೆ ಸೈನ್ ಹಾಕಿರ್ತಕ್ಕಂಥ ನಾವು ಗಮನಿಸಬೇಕಾಗಿದೆ. ಇನ್ನೊಂದು ಮುಖ್ಯವಾಗಿ ಈಗಿರ್ತಕ್ಕಂಥ ಶಾಸಕರ ಕಾರ್ಯವೈಖರಿ ಬಹುತೇಕ ಶಾಸಕರಿಗೆ ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಈಗಿರ್ತಕ್ಕಂಥವರು ಇರ್ತಕ್ಕಂಥ ಅವಕಾಶವನ್ನು ಹೇಗೆ ಬಳಕೆ ಮಾಡಿಕೊಂಡು ರಾಜ್ಯದ ಎಲ್ಲ ಶಾಸಕರಿಗೆ ಕೈ ಸಿಗ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರಾ? ನಿಜವಾಗ್ಲೂ ಕೂಡ ಇಲ್ಲ. ಅಲ್ಲಲ್ಲಿ ಕೇಳಿಬರ್ತಾ ಇರ್ತಕ್ಕಂಥ ಅಸಮಾಧಾನಗಳು, ಬಹಿರಂಗ ಪತ್ರಗಳು ಎಲ್ಲವೂ ಕೂಡ ಇವರ ಕಾರ್ಯವೈಖರಿಯನ್ನು ಬಹಿರಂಗಪಡಿಸ್ತಾ ಇದೆ. ಉದಾಹರಣೆಗೆ ಎಲ್ಲ ಸಚಿವರು ಕೂಡ ಎಲ್ಲ ಭಾಗ ಕೂಡ ಪ್ರವಾಸ ಇನ್ನೂ ಕೂಡ ಮಾಡಿಲ್ಲ. ನಾವು ಗಮನಿಸಬೇಕು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ 1.5 ವರ್ಷ ಆಯಿತು ಕಾರವಾರಕ್ಕೆ ಬಂದು ನಿನ್ನೆ ಹೋಗಿದ್ರು ಅವರು. ಅಂದರೆ ಬಹುತೇಕ ಸಚಿವರು ಎಲ್ಲ ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡ್ತಾ ಇಲ್ಲ. ಅವರ ಕಾರ್ಯವೈಖರಿ ತಮ್ಮ ಕ್ಷೇತ್ರ ಮತ್ತು ವಿಧಾನಸೌಧಕ್ಕೆ ಮತ್ತು ಬೆಂಗಳೂರಿಗೆ ಸೀಮಿತವಾಗುವ ಹಾಗೆ ಮತ್ತು ಕೆಲವೊಂದಷ್ಟು ಪ್ರದೇಶಗಳು ಎಲ್ಲಿ ಏರ್ಪೋರ್ಟ್ ಇದೆಯೋ ಅಲ್ಲಿಗೆ ಹೋಗಿ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಭಾಳ ಮುಖ್ಯವಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಕೈ ಸಿಗ್ತಾ ಇಲ್ಲ, ಕಾಂಗ್ರೆಸ್ ಶಾಸಕರ ಕೈ ಸಿಗ್ತಾ ಇಲ್ಲ. ಯಾವುದೇ ನೇಮಕಾತಿಗಳಾಗಿರ್ಬೋದು ಅಥವಾ DCC ಬ್ಯಾಂಕ್ ಚುನಾವಣೆಗಳಾಗಿರ್ಬೋದು, ಒಂದು ಕೋಆರ್ಡಿನೇಷನ್ ಅಂದರೆ ಒಂದು ಪರಸ್ಪರ ಕೂತು ಚರ್ಚೆ ಮಾಡಿ ಪಕ್ಷದ ಪರವಾಗಿರ್ತಕ್ಕಂಥ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಟ್ಟಾರೆ ಒಂದು ಸಾಮೂಹಿಕ ಸಹಭಾಗಿತ್ವ ಎಲ್ಲೋ ಒಂದು ಕಡೆ ಈ ಸಚಿವರು ಮತ್ತು ಶಾಸಕರ ಮಧ್ಯೆ ಇಲ್ಲ. ಬಹುತೇಕ ಸಚಿವರುಗಳು ಕೈಗೆ ಸಿಗ್ತಾ ಇಲ್ಲ. ತಮ್ಮ ಕೌಟುಂಬಿಕವಾಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ತಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ತಮ್ಮ ಸುತ್ತವೂ ಇಟ್ಟುಕೊಂಡು ತಮ್ಮದೇ ಆಗಿರ್ತಕ್ಕಂಥ ಕೋಟೆಯನ್ನು ಕಟ್ಟಿಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಕೂಡ ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ನಾವು ಗಮನಿಸಬೇಕು, ಈ ಪತ್ರದಲ್ಲಿ ಕಡೂರು ಆನಂದ್ ಅವರು ಸೈನ್ ಹಾಕಿದ್ದಾರೆ. ಅವ್ರಿಗಿರ್ತಕ್ಕಂಥ ಅಸಮಾಧಾನ ಅಂತಂದರೆ ಚಿಕ್ಕಮಗಳೂರು DCC ಬ್ಯಾಂಕ್ ಅಧ್ಯಕ್ಷರಾಗಿ CT ರವಿ ನೇಮಕ ಆಗಿದ್ದಾರೆ. ಕಡೂರು ಆನಂದ್ ಸೋಲನ್ನು ಒಪ್ಪಿದ್ದಾರೆ. ಈ ಸೋಲಿಗೆ ಏನು ಕಾರಣ? ಇಲ್ಲಿರ್ತಕ್ಕಂಥ ಸಚಿವ ಅಥವಾ ಉಸ್ತುವಾರಿ ಸಚಿವರು ಇರ್ಬೋದು ಅಥವಾ ಯಾವುದೇ ಒಂದು ಸಚಿವರುಗಳು
ಅಲ್ಲಿರ್ತಕ್ಕಂಥ ಶಾಸಕರ ಜೊತೆ ಒಂದು ನಿರ್ಣಾಯಕವಾದ ಸಭೆ ಮಾಡಬೇಕು. ಅಲ್ಲಿ ನಾವು ಕಂಟೆಸ್ಟ್ ಮಾಡೋದು ಅನುಕೂಲ ಆಗುತ್ತೋ ಇಲ್ಲೋ ಅಂತಕ್ಕಂಥದ್ದು ಯೋಚನೆ ಮಾಡಬೇಕು. ಯೋಚನೆ ಮಾಡಲ್ಲ, ಅಭ್ಯರ್ಥಿಯಾಗಿ ಹಾಲಿ ಶಾಸಕರು ಕಂಟೆಸ್ಟ್ ಮಾಡ್ತಾರೆ, ಸೋಲನ್ನು ಅನುಭವಿಸ್ತಾರೆ, ಪಕ್ಷಕ್ಕೆ ಸೋಲು ಮುಜುಗರ ಆಗುತ್ತೆ, ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ಸೊ ಹೀಗಿರುವಾಗ ಈ ಸಚಿವರ ಕಾರ್ಯವೈಖರಿಗೂ ಚಿಕ್ಕ ಚಿಕ್ಕ ವಿಚಾರದಲ್ಲೂ ಕೂಡ ಬೇಸರ ತರ್ತಾ ಇರುವಂಥ ಕಾರಣಕ್ಕಾಗಿ ಅವರು ತಮಗಿರ್ತಕ್ಕಂಥ ಅಸಮಾಧಾನವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಈ ಪತ್ರವನ್ನು ಬರೆದಿದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ, ಯಾವುದೇ ನೇಮಕಾತಿಗಳಿದೆ, ಉದಾಹರಣೆಗೆ ಒಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮಾಡಬೇಕಾಗುತ್ತೆ. ಸಹಜವಾಗಿ ಪಕ್ಷದಲ್ಲಿ ಯಾರು ಸಂಘಟನಾತ್ಮಕವಾಗಿ ಈ ಜನರಲ್ ಸೆಕ್ರೆಟರಿ ಇಂಥ ಕೆಲಸಗಳನ್ನು ಮಾಡಿರ್ತಾರೋ ಕ್ರಿಯಾಶೀಲವಾಗಿರ್ತಕ್ಕಂಥವ್ರನ್ನ ಆ ಜಿಲ್ಲೆಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನು ಮಾಡ್ತಾರೆ. ಬಹುತೇಕ ಜಿಲ್ಲೆಗಳ ಅಧ್ಯಕ್ಷರ ನೇಮಕಾತಿಯಲ್ಲಿ ಸಚಿವರಿಗೂ ಶಾಸಕರಿಗೂ ಸಂಬಂಧವೇ ಇಲ್ಲ. ಯಾರನ್ನೋ ತಂದು ಕೂಡಿಸುವಂಥ ಪ್ರಯತ್ನಗಳಿಂದ ಆಗಿರುವಂಥ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ರಿಸೈನೇ ಮಾಡುವಂಥ ತೀರ್ಮಾನ ತೆಗೆದುಕೊಳ್ತಾರೆ. ಅಂದರೆ ಎಲ್ಲೂ ಕೂಡ ಒಂದು ಕೋಆರ್ಡಿನೇಷನ್ ಇಲ್ಲೇ ಇರತಕ್ಕಂಥದ್ದು. ಮತ್ತು ಬಹುತೇಕ ಸಚಿವರುಗಳು ವಿಧಾನಸೌಧವನ್ನು ಬಿಟ್ಟು ಬೇರೆ ಕಡೆ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯಕ್ಷೇತ್ರವನ್ನು ನಿರ್ಧಾರ ಮಾಡಿಕೊಂಡಿದ್ದಾರೆ. ಉದಾಹರಣೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಮುನಿಯಪ್ಪನವರು ತಮ್ಮ ಕಾರ್ಯಕ್ಷೇತ್ರವನ್ನು ಆಹಾರ ನಿಗಮದಲ್ಲಿ ಮಾಡಿಕೊಂಡಿದ್ದಾರೆ. ಖನಿಜ ಭವನದಲ್ಲಿ ಕೆಲವು ಸಚಿವರುಗಳು ಮಾಡಿಕೊಂಡಿದ್ದಾರೆ. ಕೈಗಾರಿಕಾ ಭವನದಲ್ಲಿ ಮಾಡಿಕೊಂಡಿದ್ದಾರೆ. ಆರೋಗ್ಯ ಸಚಿವರಾಗಿ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸೌಧ ತಮ್ಮ ಕಾರ್ಯಕ್ಷೇತ್ರವನ್ನು ನಿಗದಿ ಮಾಡಿಕೊಂಡಿದ್ದಾರೆ. ಯಾರೂ ಕೂಡ ನಿರ್ದಿಷ್ಟವಾಗಿ ವಿಧಾನಸೌಧ ಮತ್ತು MS ಬಿಲ್ಡಿಂಗಲ್ಲಿ ಲಭ್ಯನೇ ಆಗ್ತಾ ಇಲ್ಲ. ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆ ಸಾರ್ವಜನಿಕ ಲಭ್ಯ ಆಗಬೇಕು ಅಂತಕ್ಕಂಥ ರೂಲ್ಸ್ ಇದ್ರೂ ಕೂಡ ಯಾವುದೇ ಸಚಿವರು ವಿಧಾನಸೌಧಕ್ಕೆ ಬರಲ್ಲ. ಅವರ ಕಾರ್ಯಕ್ಷೇತ್ರ ಅವರವರ ಇಲಾಖೆಗೆ ಸಂಬಂಧಿಸಿರ್ತಕ್ಕಂಥ ನಿಗಮ ಮಂಡಳಿಯ ಕಚೇರಿಗಳಲ್ಲಿ ನಿರ್ಧಾರ ಆಗಿದೆ. ಯಾವ ಶಾಸಕ ಎಲ್ಲಿಗೆ ಹೋಗಬೇಕು, ಯಾರನ್ನು ಭೇಟಿ ಮಾಡಬೇಕು, ಯಾವ ಸಿಗ್ತಾರೆ ಅಂತಕ್ಕಂಥದ್ದು ಎಲ್ಲೂ ಕೂಡ ಕ್ಲಾರಿಟಿ ಇಲ್ಲ. ಅಂದರೆ ಒಬ್ಬ ಶಾಸಕನಿಗೆ ಸಚಿವರನ್ನ ಭೇಟಿ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ಅವರು ತಮ್ಮ ಕಾರ್ಯವೈಖರಿನ ತಮ್ಮ ಕ್ಷೇತ್ರದ ಕೆಲಸವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಇಕ್ಬಾಲ್ ಅವ್ರಿಗೆ ಹಾಗೆ ಈಗ ನಾನು ಹೇಳ್ತಾ ಇದ್ರು, ಕೆಲ ಸಚಿವರುಗಳು ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥದ್ದು. ಸ್ಪಂದನೆ ಅಂತಕ್ಕಂಥದ್ದು ಸಹಜವಾಗಿ ಸಚಿವರಾಗಿರ್ತಕ್ಕಂಥವ್ರು ತಮ್ಮ ಕೆಳಗಿರ್ತಕ್ಕಂಥ ಶಾಸಕರ ಜೊತೆ ಉತ್ತಮವಾಗಿರ್ತಕ್ಕ ಸಂಬಂಧವನ್ನು ಇಟ್ಕೊಳ್ಬೇಕಾಗತ್ತೆ. ಆ ಕ್ಷೇತ್ರಕ್ಕೆ ಹೋಗದೇ ಇರತಕ್ಕ ಸಚಿವನದ್ದು ಏನು ನಿರೀಕ್ಷೆ ಮಾಡಬಹುದು? ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ನಡೆದ ಮೊದಲ ಶಾಸಕಾಂಗ ಪಕ್ಷದ ಸಭೆಯಿಂದಲೂ ಈ ದೂರುಗಳು ಕೇಳಿ ಬರ್ತಾ ಇದೆ. ಖಂಡಿತವಾಗಲೂ ಕೂಡ ನಾವು ಗಮನಿಸಬೇಕು. ಪ್ರಿಯಾಂಕಾ ಖರ್ಗೆ ದೇಶದ ಎಲ್ಲ ವಿಚಾರಗಳನ್ನು ಕೂಡ ಅತ್ಯಂತ ಗಟ್ಟಿಯಾಗಿ ಮಾತಾಡ್ತಾರೆ. ಅವರು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಎಷ್ಟು ಪ್ರವಾಸಗಳನ್ನು ಮಾಡಿದ್ದಾರೆ, ಕೊಡಗು ಜಿಲ್ಲೆಗೆ ಎಷ್ಟು ಪ್ರವಾಸವನ್ನು ಮಾಡಿದ್ದಾರೆ, ಇದು ಕೂಡ ಬಹಳ ಪ್ರಮುಖ ಆಗುತ್ತೆ. ತುಮಕೂರಿಗೆ ಜಿಲ್ಲೆಗೆ ಎಷ್ಟು ಪ್ರವಾಸವನ್ನು ಮಾಡಿದ್ದಾರೆ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿರ್ತಕ್ಕಂಥ ಕ್ಷೇತ್ರಗಳಿಗೆ ಜಿಲ್ಲೆಗಳಿಗೆ ಹೋಗಿರ್ಬೋದು. ಆದರೆ ಈ ಕರಾವಳಿ ಭಾಗಕ್ಕೆ ಹೋಗಿದ್ದಾರಾ, ಮಲೆನಾಡು ಭಾಗಕ್ಕೆ ಹೋಗಿದ್ದಾರಾ, ಎಷ್ಟು ಬಾರಿ ಹೋಗಿದ್ದಾರೆ, ಇವೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಒಬ್ಬ ನಿರ್ದಿಷ್ಟ ಅತ್ಯಂತ ಪ್ರಭಾವಿ ಇಲಾಖೆಯ ಸಚಿವ ಕ್ಷೇತ್ರಕ್ಕೆ ಬಂದಾಗ ಆ ಶಾಸಕರಿಗೆ ಆ ಜಿಲ್ಲೆಯಲ್ಲಿರ್ತಕ್ಕ ಸಮಸ್ಯೆನ ಪರಿಹಾರ ಮಾಡಲು ಸಾಧ್ಯ ಆಗುತ್ತೆ. ಈಶ್ವರ್ ಖಂಡ್ರೆ ಅರಣ್ಯ ಮಂತ್ರಿಗಳು ಅವರು ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಸಹಜವಾಗಿ ಅವರು ಅದನ್ನು ಉತ್ತರ ಕೊಡಬೇಕಾಗತ್ತೆ. ಸಹಜವಾಗಿ ಆಹಾರ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪನವರು ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಎಷ್ಟು ಗಂಭೀರವಾಗಿರ್ತಕ್ಕ ಸಮಸ್ಯೆಗಳು ಬಂದಾಗ ಯಾರು ಎಲ್ಲಿಗೆ ಹೋಗಿದೆ, ನಾನೀಗ ಅದಕ್ಕೆ ಹೇಳಿದ್ದು ಮುಖ್ಯಮಂತ್ರಿಗಳೇ ಉತ್ತರ ಕನ್ನಡ ಜಿಲ್ಲೆಗೆ ಹೋಗಿದ್ದು 1.5 ವರ್ಷ ಆಗಿದೆ. ಸೊ ಹಾಗಾಗಿ ಸಚಿವರುಗಳ ಕಾರ್ಯವೈಖರಿಗಳು ಅವರ ಪ್ರವಾಸದಲ್ಲಿ ನಿಗದಿ ಆಗಬೇಕಾಗತ್ತೆ. ಶಾಸಕರನ್ನು ಭೇಟಿ ಮಾಡಬೇಕಾಗುತ್ತೆ, ಎಲ್ಲಿ ಭೇಟಿ ಮಾಡಬೇಕು, ಹೇಗೆ ಭೇಟಿ ಮಾಡಬೇಕು, ಒಂದು ನಿಯೋಗ MLA ತೆಗೆದುಕೊಂಡು ಬಂದರೆ ಎಲ್ಲಿ ಅವ್ರನ್ನ ಸಚಿವರನ್ನ ಭೇಟಿ ಮಾಡಬೇಕು ಅನ್ನೋ ಕ್ಲಾರಿಟಿ ಇಲ್ಲ. ಬಹುತೇಕ ಸಚಿವರ ಕಾರ್ಯವೈಖರಿಗಳು ಅವರವ್ರ ನಿಗಮ ಮಂಡಳಿಯ ಕಚೇರಿಗಳಿಗೆ ಸೀಮಿತ ಆಗಿದೆ. ಆ ಕಾರಣಕ್ಕಾಗಿ ಸಚಿವರ ಕಾರ್ಯವೈಖರಿಯ ವಿರುದ್ಧ ತಮಗಿರ್ತಕ್ಕಂಥ ಅಸಮಾಧಾನವನ್ನ ಈ ಮೂಲಕ ತೋರಿಸಿಕೊಂಡಿದ್ದಾರೆ. ನಮ್ಮ ಜೊತೆ ಮಾರುತೇಶ್ ಇದ್ದಾರೆ. ಮಾರುತೇಶ್, ಎಲ್ಲರ ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಪ್ರಯತ್ನ ಮಾಡ್ತಿದ್ದಾರೆ, ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನಾರಚನೆಯ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಹಾಗಿದ್ದಾಗ DK ಶಿವಕುಮಾರ್ ಅವರ ಕಟ್ಟರ್ ಬೆಂಬಲಿಗರು ಸಚಿವ ಸಂಪುಟ ಪುನರ್ರಚನೆ ಮಾಡಿದರೆ ನಮ್ಮನ್ನು ಪರಿಗಣಿಸಿ ಅಂತ ಪತ್ರ ಬರೆದ್ರೆ ಏನು ಅರ್ಥ? ಇದು ಹೆಂಗೆ ಅರ್ಥ ಮಾಡ್ಕೋಬೇಕಿದ್ನ? ಅಂದರೆ ನಾಯಕತ್ವ ಬದಲಾವಣೆ ಆಗೋದಿಲ್ಲ, ಅಟ್ಲೀಸ್ಟ್ ಸಚಿವ ಸಂಪುಟನಾರು ಪುನರ್ರಚನೆ ಆಗಲಿ ಅನ್ನುವ ಆಲೋಚನೆಯ? ಅಲ್ಲ, ಇರ್ಬೋದು. ಆ ಕಾರಣಕ್ಕಾಗಿಯೂ ಕೆಲವರು ಒತ್ತಾಯ ಮಾಡಿರ್ಬೋದು. ಸಚಿವ ಸಂಪುಟ ಪುನರ್ರಚನೆಗೆ ಕೈ ಹಾಕಿದ್ರೆ ಅಲ್ಟಿಮೇಟ್ಲಿ DK ಶಿವಕುಮಾರ್ ಬಯಸ್ತಾ ಇರೋದೇನು, ನಾಯಕತ್ವದ ಬದಲಾವಣೆ ವಿಚಾರ ಚರ್ಚೆಗೆ ಬರಲಿ ಅಂತ. ನೀವೀಗ ಸಚಿವ ಸಂಪುಟ ಪುನರ್ರಚನೆ ಕೈ ಹಾಕಿದ್ರು, KPCC ಅಧ್ಯಕ್ಷರ ಬದಲಾವಣೆಗೂ ಕೈ ಹಾಕಿದ್ರು. ಏನೇ ವಿಚಾರಕ್ಕೆ ರಾಜ್ಯದ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೈಕಮಾಂಡ್ ಮುಂದಾದ್ರೆ ಅದೆಲ್ಲವೂ ಬಂದು ನಿಲ್ಲೋದು ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಏನ್ ಮಾಡ್ತೀರಾ ಅನ್ನುವಂಥದ್ದು. ಬಹುಶಃ ಈ ಪತ್ರ ಹೊರಗಡೆ ಬಂದಿರೋದ್ರ ಕಾರಣವೂ ಕೂಡ ಅದಿರಬಹುದು. ನಾಳೆ ಹೈಕಮಾಂಡ್ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ಲಿಲ್ಲ, ಯಾವುದೇ ರೀತಿಯಾದಂತಹ. ಹೌದು, ಬೆಳಗಾವಿಯಲ್ಲೇ ಈ ಪ್ಲಾನ್ ಆಗಿತ್ತು, ಆಗ ಎಲ್ಲ ಡಿನ್ನರ್ ಸೇರಿದ್ರು. ಅದಾದ್ಮೇಲೆ ಈ ತರ ಪತ್ರ ಬರೆಯುವಂಥದ್ದು ಮೊನ್ನೆ ಅಧಿವೇಶನದ ಸಂದರ್ಭದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಆಗ ಡಿನ್ನರ್ ಸೇರಿ ಅಲ್ಲಿ ಪತ್ರಕ್ಕೆ ಸಹಿ ಹಾಕಿಸ್ಕೊಂಡಿರೋದನ್ನು ನೋಡಿದ್ವಿ. ಈ ಪತ್ರ ಹೊರಗಡೆ ಬಂದಿರೋದು ಅಥವಾ ಈ ಪತ್ರ ಬರೆದಿರೋದ್ರ ಹಿಂದೆ 2 ಪ್ರಮುಖ ಕಾರಣಗಳನ್ನು ನೋಡಬೇಕು. ಒಂದು, ಸಚಿವ ಸಂಪುಟ ಪುನರ್ರಚನೆಗೆ 2 ಬಾರಿ 3 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರನ್ನೇ ಪರಿಗಣಿಸೋದು ಕಾಂಗ್ರೆಸ್ನ
ಹೈಕಮಾಂಡ್ಗೂ ಕಷ್ಟ ಆಗಿದೆ, ಮುಖ್ಯಮಂತ್ರಿಗಳಿಗೂ ಯಾರನ್ನ ಕೈ ಬಿಡಬೇಕು, ಯಾರು ಸೀನಿಯರ್ಸ್ಗಳಿದ್ದಾರೆ ಅವ್ರನ್ನ ಸೇರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಮಟ್ಟದ ಒತ್ತಡ ಅಂತೂ ಇದೆ. ಹೀಗಿರುವಾಗ ಮೊದಲ ಬಾರಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರನ್ನ ಯಾರು ಕನ್ಸಿಡರ್ ಮಾಡಲ್ಲ ಅನ್ನೋದು ಮೊದಲ ಬಾರಿ ಆಯ್ಕೆ ಆಗಿರುವಂಥ ಶಾಸಕರಿಗೆ ಗೊತ್ತಿದೆ. ನಾವೆಲ್ಲ ಒಗ್ಗಟ್ಟಾಗಿದ್ರೆ ಅಟ್ಲೀಸ್ಟ್ 2-3 ಜನಕ್ಕಾದ್ರೂ ಅವಕಾಶಗಳು ಸಿಗಬಹುದೇನೋ ಅನ್ನುವಂಥ ಒಂದು ನಿರೀಕ್ಷೆಯ ಕಾರಣಕ್ಕಾಗಿ ನಾವೆಲ್ಲ ಒಗ್ಗಟ್ಟಾಗಿ ಈ ಥರದ ಒಂದು ಪತ್ರ ಬರೆಯೋಣ ಅನ್ನುವಂಥ ಡಿಸ್ಕಷನ್ ಆಗಿ ಈ ಪತ್ರವನ್ನು ಬರೆಯಲಾಗಿದೆ. 2 ಬಾರಿ 3 ಬಾರಿ ಗೆದ್ದಿರ್ತಕ್ಕಂಥವ್ರನ್ನೇ ಸೇರಿದ್ರೆ ಇನ್ನೊಂದು ಕ್ಯಾಬಿನೆಟ್ ಆಗುವಷ್ಟು ಕಾಂಗ್ರೆಸ್ನಲ್ಲಿ ಹಿರಿಯ ಶಾಸಕರುಗಳು ಇದ್ದಾರೆ. ಆ ಕಾರಣಕ್ಕಾಗಿ ಅವರನ್ನ ಪರಿಗಣಿಸುವಾಗ ನಮ್ಮನ್ನ ಕಡೆಗಣಿಸಬಾರದು ಅನ್ನುವ ಕಾರಣಕ್ಕಾಗಿ ಮೊದಲ ಬಾರಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಈ ಪತ್ರವನ್ನು ಬರೆದಿದ್ದಾರೆ. ಇನ್ನೊಂದು, ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಎಲ್ಲವೂ ನಡೀತಾ ಇರುವಂಥದ್ದು ನಂಬರ್ ಗೇಮ್ನ ಮೇಲೆ. ಈಗ ಹೊಸದಾಗಿ ಗೆದ್ದಿರ್ತಕ್ಕಂಥ 38 ಮಂದಿ ಶಾಸಕರ ಪೈಕಿ ಈ ಪತ್ರಕ್ಕೆ 31 ಮಂದಿ ಶಾಸಕರು ಸಹಿ ಮಾಡಿದ್ದಾರೆ. ಬಹುಶಃ ಇನ್ನು ಉಳಿದಿರ್ತಕ್ಕಂಥವರ ಸಹಮತ ಕೂಡ ಈ ಪತ್ರಕ್ಕೆ ಇದೆ ಅನ್ನೋದು ಕೂಡ ಬಹಳ ಸ್ಪಷ್ಟ. ನಾಳೆ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಐದರ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸುವಂತಹ ಶಾಸಕರ ಸಂಖ್ಯೆ ಜಾಸ್ತಿ ಇದ್ರೆ, ಅಥವಾ ನಮಗೆ ಹೆಚ್ಚಿನ ಸಚಿವ ಸ್ಥಾನಗಳನ್ನು ಕೊಡ್ತಾರೆ ಅಂದ್ರೆ ನಾವು ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಯಾರು ನಮ್ಮ ಕಡೆಗೆ ಹೆಚ್ಚು ಅವಕಾಶಗಳನ್ನು ಕೊಡ್ತಾರೆ ಅವ್ರ ಪರ ನಿಲ್ಲೋಣ ಅನ್ನುವಂಥ ನಿಲುವು ತೆಗೆದುಕೊಳ್ಳೋದಕ್ಕೂ ಕೂಡ ಈ ನಂಬರ್ ಸಾಧ್ಯ ಆಗುತ್ತೆ. ಅಥವಾ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯನವರಾಗಲಿ ಹೊಸ MLAಗಳನ್ನ ಇಲ್ಲಿಯ ತನಕ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ, ಅವರನ್ನ ಕಡೆಗಣಿಸಿದ್ದಾರೆ. ನಮ್ಮನ್ನು ಪರಿಗಣಿಸಲಿ ಅನ್ನೋದರ ಭಾಗವಾಗಿಯೂ ಕೂಡ ಈ ಹೊಸ ಶಾಸಕರು ಒಗ್ಗಟ್ಟಾಗಿ ನಾವೆಲ್ಲ ಪತ್ರ ಬರೆಯೋಣ ಅಂತ ಕ್ಯಾಮ್ರಾ ಮುಂದೆ ಏನೇ ಹೇಳಿರ್ಬೋದು. ನಾಳೆ ನೀವು ಡಿ ಕೆ ಶಿವಕುಮಾರ್ ಬೆಂಬಲಿಸ್ತಿರೋ, ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸ್ತಿರೋ, ರಹಸ್ಯವಾಗಿ ಮತದಾನ ಮಾಡಿ ಅಂತ ಹೇಳಿ ಅಂತೆ ಆ ಥರದ ಒಂದು ಅವಕಾಶಗಳು ಅಥವಾ ಆ ಥರದ ಒಂದು ಪರಿಸ್ಥಿತಿ ಸೃಷ್ಟಿಯಾದರೆ ಈ 38 ಮಂದಿಯ ಸಂಖ್ಯೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಹುಶಃ ಆ ಕಾರಣಕ್ಕಾಗಿ ಈ ಪತ್ರವನ್ನು ಬಹಿರಂಗಗೊಳಿಸಿರೋದ್ರ ಉದ್ದೇಶ ಕೂಡ ಇದೆ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ CM ಕೂಡ ಯಾರೋ ಹೊಸದಾಗಿ MLAಗಳನ್ನ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಲ್ಲ. ಡಿ ಕೆ ಶಿವಕುಮಾರ್ ಕೂಡ ಅವ್ರ ಪರವಾಗಿ ಮಾತನಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು, ಅವರನ್ನು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ. ಹೀಗಾಗಿ ಹೊಸ ಶಾಸಕರು ಎಲ್ಲರೂ ಒಗ್ಗಟ್ಟಾಗಿ ಇದೀವಿ ಅನ್ನುವಂಥ ಒಂದು ಮೆಸೇಜ್ ಅನ್ನು ಕೂಡ ಕೊಡ್ತಿದ್ದಾರೆ. ಈ ನಂಬರ್ ಗೇಮ್ನ ವಿಚಾರವಾಗಿ ನಾನು ಹೇಳ್ತಾ ಇದ್ದೆ. ಈ ನಂಬರ್ ಗೇಮ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ 38 ಮಂದಿ ಹೊಸ ಶಾಸಕರು ಇರುವಾಗ, ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ, ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನುವಂಥ ಪರಿಸ್ಥಿತಿ ಅಥವಾ ಆ ಥರದ ಒಂದು ಹಿಂಟ್ ಸಿಕ್ಕರೆ ಎಲ್ಲರೂ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸೋದ್ರ ಕಡೆಗೆ ಹೋಗ್ತಾರೆ. ಯಾಕಂದ್ರೆ ನಮ್ಮನ್ನು ಪರಿಗಣಿಸಿದ್ರೆ ನಾವು ನಿಮ್ಮ ಜೊತೆಗಿರ್ತೀವಿ, ನಾಳೆ ಇದು ಮತದಾನದ ಹಂತಕ್ಕೋ ಅಥವಾ ಏನೊಂದು ರಹಸ್ಯ ಮತದಾನಕ್ಕೆ ಹೋದ್ರೆ ನಾವು ನಿಮ್ಮ ಜೊತೆಗಿರ್ತೀವಿ ಅನ್ನುವಂಥ ಒಂದು ಮೆಸೇಜ್ ಪಾಸ್ ಮಾಡಿದ್ರೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸುವಂತ ಅವಕಾಶಗಳಿರುತ್ತೆ. ರಾಜಕಾರಣದಲ್ಲಿ ಕ್ಯಾಮ್ರಾ ಮುಂದೆ ನೋಡಿದ ಹಾಗೆ ಅಥವಾ ಅವ್ರು ಮಾತನಾಡಿದ ಹಾಗೆ ಈ ತರದ ಆಯ್ಕೆಗಳು ಬಂದಾಗ ಅವರ ಆಯ್ಕೆಗಳು ಬೇರೆ ಆಗಿರ್ತಕ್ಕಂಥ ಉದಾಹರಣೆಗಳು ಇರ್ತವೆ. ಆ ಕಾರಣಕ್ಕಾಗಿ ನಂಬರ್ ಗೇಮ್ನ ದೃಷ್ಟಿಯಿಂದಲೂ ಕೂಡ ಈ 31 ಮಂದಿ ಸಹಿ ಹಾಕಿರ್ತಕ್ಕಂಥ ಶಾಸಕರ ಸಂಖ್ಯೆ ಕೂಡ ಅತ್ಯಂತ ಮಹತ್ವದ್ದಾಗಿದೆ. ಬಹುಶಃ ಅದರ ಒಂದು ಹಿಂಟ್ ಕೊಡುವಂತ ಸಲುವಾಗಿಯೇ ಈ ಪತ್ರ ಬಹಿರಂಗಗೊಂಡಿದೆ ಅನ್ನೋದು ಬಹಳ ಸ್ಪಷ್ಟ. ಆಮೇಲೆ ಹೊಸ ಶಾಸಕರ ಆಯ್ಕೆಯಾಗಿರೋರ ಪೈಕಿ ಹೆಚ್ಚು ಮಂದಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಇದ್ದಾರೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಕಾರಣ KPCC ಅಧ್ಯಕ್ಷರಾಗಿ ಅವರು ಟಿಕೆಟ್ ಕೊಡಿಸುವುದರಲ್ಲಿ ಹೊಸ MLAಗಳಿಗೆ ಹೆಚ್ಚು ಪುಷ್ ಮಾಡಿ, ಅಂದ್ರೆ ಹೊಸಬರಿಗೆ ಹೆಚ್ಚು ಪುಷ್ ಮಾಡಿದ್ದಾರೆ. ಅವರಿಗೆ ಆರ್ಥಿಕವಾಗಿಯೂ ಕೂಡ ಚುನಾವಣೆಗೆ ಸಹಾಯವನ್ನ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಮಗೆ ಈಗ ನೋಡ್ತಾ ಇರುವಂತಹ ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ಇರ್ತಕ್ಕಂಥ ಶಾಸಕರ ಸಂಖ್ಯೆ ಜಾಸ್ತಿ ಇದೆ. ಇಷ್ಟೂ ಮಂದಿ ಶಾಸಕರು ಡಿ ಕೆ ಶಿವಕುಮಾರ್ ಪರವಾಗಿಯೇ ಬರ್ತಾರಾ ಅಥವಾ ನಾಳೆ ಸಿದ್ದರಾಮಯ್ಯನವ್ರ ಪರವಾಗಿ ಹೋಗ್ತಾರ ಅನ್ನೋದಕ್ಕೆ ಸ್ಪಷ್ಟವಾದ ಉತ್ತರ ಇಲ್ಲ. ಆದ್ರೆ ನಮ್ಮದು ಒಂದು ಬಲ ಇದೆ, ನಮ್ಮದು ಒಂದು ಬಣ ಇದೆ ಅನ್ನುವಂಥ ತೋರಿಸೋದ್ರ ಭಾಗವಾಗಿಯೂ ಕೂಡ ಈ ಪತ್ರವನ್ನ ನೋಡ್ಲಾಗ್ತಾ ಇದೆ. ಅಜಿತ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.